ಹಲೋ ನನ್ನೆಲ್ಲ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಗು ಸ್ಕೈಲೈನ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಜರ್ನಿ ಏನಂದ್ರಿ, ನಾವು ಇವತ್ತು ಬಾದಾಮಿ ಬನಶಂಕರಿಗೆ ಹೊಂಟೇವ್ರಿ. ನಮ್ಮ ಬಸ್ ಆಲ್ರೆಡಿ ಬಂದು ನಿಂತಿತ್ತು. ನಾವು ಬಂದ ತಕ್ಷಣ ಒಂದು 5 ನಿಮಿಷ ಕಾದ್ವಿ ರೀ ಅಷ್ಟ. ಅದಾದ್ಮೇಲೆ ನಮಗೆ ಬಸ್ ಜಲ್ದಿ ಸಿಕ್ತು. ಬಸ್ಸಿಗೆ ಕಾಯ್ಬೇಕನ್ನಂಗೆ ಏನಿಲ್ಲ, ಬಸ್ ಭಾಳ ಅದಾವ ಬಾದಾಮಿ ಬನಶಂಕರಿಗೆ. ನಾವು ಟಿಕೆಟ್ನು ತಗೊಂಡ್ವಿ. ಅಷ್ಟು ಬರ್ರಿ ಹೋಗೋಣ ಎಲ್ರು. ಬಂದ್ರಿ ನಾವು ಬಾದಾಮಿ ಬನಶಂಕರಿಗೆ ಇಳ್ಕೊಂಡ್ವಿ. ಆಮೇಲೆ ಇನ್ನೊಂದು ಏನಂದ್ರೆ, ಬಾದಾಮಿ ಬನಶಂಕರಿಗೆ ಬಂದು ಬಸ್ ಎಲ್ಲಿ ನಿಲ್ಲುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಕರೆಕ್ಟಾಗಿ ಬಂದು ಬಾದಾಮಿ ಬನಶಂಕರಿ ಕ್ರಾಸಿಗೆ ನಿಲ್ಲಿಸ್ತಾರ. ಅದು ಒಂದು ಮಾತ್ರ ಭಾಳ ಈಗ ನಾವು ಒಳಗಡೆ ಎಂಟರ್ ಆದಿರಿ ದೇವಸ್ಥಾನದ ಒಳಗೆ. ಇನ್ನೊಂದು ಏನಂದ್ರೆ, ಇಲ್ಲಿ ಕಾಲು ತೊಗೊಳಕ್ಕೆ ಕೂಡ ವ್ಯವಸ್ಥೆ ಮಾಡ್ಯಾರ. ಎಷ್ಟು ತಂಪಿದ್ವಂದ್ರೆ ನೀರು, ಅಷ್ಟು ಬಿಸಿಲಾಗ ನಾವು ಬಂದ್ರೂ ಅಷ್ಟು ಕೂಲಾಗಿತ್ತು. ಕಾಲು ತೊಳ್ಕೊಂಡು ನೆಕ್ಸ್ಟ್ ನಾವು ಸ್ಟೆಪ್ ಹತ್ಕೊಂಡು ದರ್ಶನಕ್ಕೆ ಇದೇ ದಾರಿ ಒಳಗೆ ನಾವು ಹೋಗಬೇಕು. ತಾಯಿ ಬನಶಂಕರಿನ ನಾವು ದರ್ಶನ ಮಾಡಬೇಕು ಅಂದ್ರೆ ಎಷ್ಟು ಖಾಲಿ ಇತ್ತು ಅಂದ್ರೆ, ಮಂಗಳವಾರ ಶುಕ್ರವಾರ ದೇವಿ ವಾರ ಇರೋದ್ರಿಂದ ಅವಾಗ ರಶ್ ಇರ್ತೈತಿ. ನಾವು ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ಅದ್ರ ಮಧ್ಯದ ದಿನ ನಾವು ಹೋಗಲೇ ಇರಲಿಲ್ಲ. ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು, ಅಲ್ಲಿ ನಡಕ್ ನೀರಿನ ವ್ಯವಸ್ಥೆ ಕೂಡ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತಂದ್ರೆ, ಬೇರೆ ದಿನದೊಳಗೆ ಅಷ್ಟು ಇದೇನು ಖಾಲಿ ಕಾಣತೈತಲ್ರಿ, ಅದಿಷ್ಟು ಖಾಲಿ ಇರಂಗಿಲ್ಲ. ಅಷ್ಟು ಫುಲ್ ತುಂಬ್ಕೊಂಡ ದರ್ಶನ ಮಾಡಬೇಕು. ಕೆಳಗೆ ಇಳ್ಕೊಂಡು ಬಂದ್ವಿ ನಾವು. ಕೆಳಗಿಂದ ಇದು ನೋಡ್ಬೋದು ನಾವು ಯಾವ ಥರ ಕಾಣಿಸ್ತೈತಿ ವ್ಯೂ ಅಂತಂದು ಹೇಳಿ. ಇಲ್ಲಿಂದ ನಾವೀಗ ಫೈನಲ್ ಆಗಿ ದರ್ಶನಕ್ಕೆ ಹತ್ರ ಆದ್ವಿ. ಎಲ್ರು ದರ್ಶನ ಮಾಡೋಣ ಬರ್ರಿ. ಬಟ್ ಏನಂತಂದ್ರೆ, ಅಲ್ಲಿ ನಾನು ನಿಮ್ಗೆ ಬೋರ್ಡ್ ಅಲ್ಲಿ ನಾನು ಡಿಸ್ಪ್ಲೇ ಮಾಡಿಲ್ರಿ, ಕ್ಯಾಮ್ರಾ ನಿಷೇಧ ಅಂತ. ಅದಕ್ಕೋಸ್ಕರ ನಾನು ಆದಷ್ಟು ಏನಾದರೂ ಸಿಕ್ಕರೆ ನಾನು ಆ ವಿಡಿಯೋ ಕ್ಲಿಪ್ನ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಈಗ ನಾವು ಒಮ್ಮೆ ಒಂದು 2-3 ಸತಿ ಬಂದಿರೋದ್ರಿಂದ ಇಲ್ಲಿ ಬಗ್ಗೆ ಫುಲ್ ಗೊತ್ತು. ಕ್ಯಾಮ್ರಾ ಒಳಗಡೆ ಇಲ್ಲ, ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಹೇಳ್ಬಿಟ್ರು ಅವರು ಕ್ಯಾಮ್ರಾ ತರಂಗಿಲ್ಲ ಅಂತ ಹೇಳಿ. ಬಟ್ ಆದರೂ ನಾವು ಇಲ್ಲಿ ತನಕನ ತೊಗೊಂಬಂದು ವಿಡಿಯೋ ಮಾಡಿದ್ದೀವಿ. ಇದು ನೆಕ್ಸ್ಟ್ ನನಗೆ ಐ ಥಿಂಕ್ ಆಗಲ್ಲ ಅನ್ಕೊತೀನಿ, ಬಟ್ ವಿ ವಿಲ್ ಟ್ರೈ. ನೋಡಿ, ಅದ್ರ ಬಗ್ಗೆ ನಮ್ಮ ಮಮ್ಮಿನ ಹೇಳ್ತಾಳ. ಮಮ್ಮಿ, ಇದು ದೇವಸ್ಥಾನ ಇದು ಐತಿ, ಕ್ಯಾಮ್ರಾ ಇಲ್ಲ. ನಾವು ಹಂಗೆ ಒಂದು ಸ್ವಲ್ಪ ಮಾಡಾಕತ್ತೇವೆ ಇಲ್ಲಿ. ಹೀಗಾಗಿ ಕ್ಯಾಮ್ರಾ ಎಲ್ಲ ಕೊಡ್ದಲ್ಲ ಹೊರಗೆ ಮಾಡ್ಕೊತೇವೆ. ಒಳಗೆ ನಿಷೇಧ ಐತಿ, ಹೀಗಾಗಿ ಹೊರಗೆ ಸ್ವಲ್ಪ ಮಾಡ್ಕೊಂಡೇನು. ಮೇಲಿಂದ ಮೇಲೆ ಎಲ್ಲ ಬೋರ್ಡ್ ಒಳಗೆ ಮೆನ್ಷನ್ ಮಾಡಿದಾರೆ ಆಲ್ರೆಡಿ. ಎಂಟ್ರೆನ್ಸ್ ಒಳಗಡೆ ಇನ್ಫಾರ್ಮ್ ಮಾಡಿದ್ರು, ಇಲ್ಲಿಂದ ಒಳಗೆ ತೊಗೊಂಡು ಹೋಗ್ಬೇಡ್ರಿ, ಫೋಟೋ ಮತ್ತು ವಿಡಿಯೋ ಯಾವ ಥರದ್ದು ಏನೂ ಅಲಾವಿಲ್ಲ ಅಂತ ಹೇಳಿ. ಬಟ್ ಆದರೂ ನಾವು ಎಲ್ಲನೂ ಕವರ್ ಮಾಡೀನಿ ಔಟ್ಸೈಡ್. ಎಷ್ಟು ಸಾಧ್ಯ ಆಗುತ್ತೋ ಒಳಗಡೆನೂ ನಾನು ಹೋಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಒಂದು ಫೋಟೋ ಯಾವುದಾದ್ರು ಒಂದು ಕ್ಲಿಪ್ ಹಾಕ್ತೀನಿ. ಎಲ್ಲರೂ ದರ್ಶನ ಮಾಡಿ ಆ ತಾಯಿ ದೇವ್ರದ್ದು ಅಂತ ನಾನು ಎಲ್ಲರ ಹತ್ರನೂ ನನಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಪಾಳೆ ಅಂತೂ ಭಾಳ ಜಲ್ದಿ ಬಂತ್ರಿ, ಯಾಕಂದ್ರೆ ಭಾಳ ಗತ್ಲಿರ್ಲಿಲ್ಲಲ್ಲ. ಹಿಂಗಾಗಿ ದರ್ಶನನೂ ಜಲ್ದಿ ಆಯ್ತು, ದೇವಿ ಆಶೀರ್ವಾದನೂ ಸಿಕ್ತು. ಆಮೇಲೆ ಇಲ್ಲಿ ಹೊರಗೆ ಬಂದ ಕೂಡಲೇ ನೋಡ್ಬೋದು, ಯಾರೋ ಇಲ್ಲಿ ದೀಡ್ ನಮಸ್ಕಾರ ಹಾಕಾಕೊಂತಿದ್ರು. ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಬಿಡಲಿಲ್ಲ, ಅರ್ಚಕರೆಲ್ಲ ಬಂದ್ಬಿಟ್ರು. ಬಟ್ ಇನ್ನೊಂದು ಏನಂತಂದ್ರೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಜಸ್ಟ್ ನಾವು ಹೊರಗಡೆ ಬಂದ್ವಿ. ಆ್ಯಂಡ್ ಇನ್ನೊಂದು ಏನು ಕಾನ್ಸಿಡೆನ್ಸ್ ಅಂತಂದ್ರೆ, ನಮ್ಮ ಮನೆಯಿಂದ ಬಿಡೋದ ಲೇಟ್ ಆಗಿಬಿಟ್ಟಿತ್ತು. ಆಮೇಲೆ ಅದ್ರಾಗಂತೂ ಬಸ್ಸಲ್ಲಿ ಜಾಸ್ತಿ ಬಸ್ಸೂ ಭಾಳ ರಶ್ ಇತ್ತು. ಬಂದ ತಕ್ಷಣ ನಮ್ಗೆ ಆ ತಾಯಿ ಆಶೀರ್ವಾದ ನಮ್ಗೆ ಸಿಕ್ತು ಆರಾಮ್. ಆಮೇಲೆ ದೇವಸ್ಥಾನದಿಂದನೇ ಒಂದು ಸಣ್ಣದು ಈಶ್ವರನ ದೇವಸ್ಥಾನ ಐತ್ರಿ, ಅದನ್ನ ದರ್ಶನ ತೊಗೊಂಡ್ವಿ. ಅಲ್ಲಾದ್ಮೇಲೆ ಒಬ್ರು ಹೇಳಿದ್ರು, ಅನ್ನ ಸಂತರ್ಪಣೆ ಆಲ್ರೆಡಿ ಸ್ಟಾರ್ಟ್ ಆಗೈತಿ, ಹೋಗಿ ಪ್ರಸಾದ ತಗೋರಿ ಅಂತ ಹೇಳಿ ನಾವು ಅಲ್ಲಿಂದ ಮುಗಿಸ್ಕೊಂಡು ನಿಲ್ಲೇ ಇಲ್ಲ. ಪ್ರಸಾದಕ್ಕೆ ಸೊಸಿ ಅಂತೂ ಪುಟ್ಟು ಓಡಾಡ ಅಂತ ಬಿಟ್ಟಿದ್ಲಿಲ್ಲೇ. ಎಲ್ರು ಪ್ರಸಾದ ತಗೊಳ್ಳೋಣ ಬರ್ರಿ. ಆಮೇಲೆ ಇನ್ನೊಂದು ಏನಂದ್ರಿ, ನಾವು ಬಂದು ಜಾಸ್ತಿ ಹೊತ್ತು ಪಾಳೆನ ಹಚ್ಚಲಿಲ್ಲ. ಬಂದ ಕೂಡಲೇ ನಮ್ಗೆ ಪ್ರಸಾದಕ್ಕೆ ಒಳಗಡೆ ನಮ್ಗೆ ಎಂಟ್ರಿನ ಸಿಕ್ತು. ಇಲ್ಲೊಬ್ರು ಅಜ್ಜಾರ್ ಕುಂತಾರಲ್ಲ, ಅವ್ರು ಬರ್ಕೊಂತಿರ್ತಾರೆ, ನಾವೇನಾರ ಕೊಡೋಂಗಿದ್ರೆ ದುಡ್ಡು ಗಿಡ್ಡು ಕೊಡ್ಬೋದು. ಆಮೇಲೆ ಪಕ್ಕದಲ್ಲಿನೂ ಇಲ್ಲೇ ಟೈಮಿಂಗ್ಸ್ ಮೆನ್ಷನ್ ಮಾಡ್ಯಾರ, ಯಾವಾಗಿಂದ ಎಷ್ಟೊತ್ತನ ಇರುತ್ತಂತ. ಅದಾದ್ಮೇಲೆ ನಾವು ಒಳಗೆ ಎಂಟರ್ ಆದ್ವಿ. ಹಾಲ್ ಅಂತೂ ಭಾಳ ಸ್ಪೇಷಿಯಸ್ ಆಗೈತಿ, ಅಷ್ಟ ಕ್ಲೀನ್ ಆಗಿನೂ ಐತಿ. ಆಮೇಲೆ ಇಲ್ಲಿ ಒಬ್ರು ಅಣ್ಣಾರು ಹೇಳ ಅಂತಿದ್ರು, ಇಲ್ಲಿ ಕುಂದ್ರಿ ಅಲ್ಲಿ ಕುಂದ್ರಿ ಅಂತಂದು ಹೇಳಿ. ಈಗ ಅದು ಇಷ್ಟ ದರ್ಶನ ಎಲ್ಲ ಮುಗಿಸ್ಕೊಂಡು
ಡೈರೆಕ್ಟ್ ಆಗಿ ನಾವು ಪ್ರಸಾದದ ಹಾಲ್ ಎಲ್ಲ ರೆಡಿ ಇತ್ತು. ಅಂದ್ರೆ ಪ್ರಸಾದಕ್ಕೆ ಆಲ್ರೆಡಿ ಟೈಮಿಂಗ್ಸ್ ಮುಗಿತಾ ಬಂದಿರೋದ್ರಿಂದ ಜಲ್ದಿ ಜಲ್ದಿ ಹೋಗ್ರಿ ಪ್ರಸಾದ ತಗೋರಿ ಅಂತ ಹೇಳಿದ್ರು. ಅದು ಚಲೋ ಐತಿ ದರ್ಶನ ಮಾಡಕ್ಕೆ. ಆಮೇಲೆ ದೇವಿನೂ ಅಷ್ಟೇ ಚಂದ ರೆಡಿ ಮಾಡಿರ್ತಾರ. ಬಟ್ ಬಂದ್ರೆ ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈ ಮಂಗಳವಾರ ಆಮೇಲೆ ಶುಕ್ರವಾರ ದಿನಗಳ ಒಳಗ ಒಂದ್ ಸ್ವಲ್ಪ ರಶ್ ಇರ್ತೈತಿ. ಅದು ಬಿಟ್ರೆ ಬೇರೆ ದಿನಗಳಲ್ಲೆಲ್ಲ ಖಾಲಿನೇ ಇರುತ್ತೆ. ನೀವು ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿದ ಏನ್ ನಿಮ್ಗೆ ಗದ್ದಲ ಅದು ಇದು ಅಂತ ಅನ್ನೋದು ಇಲ್ಲ. ಬಟ್ ಒಂಚೂರು ನೀವು ಬೆಂಗಳೂರು ಮೈಸೂರು ಸೈಡ್ ಅವ್ರ ಯಾರು ಇದ್ರಂದ್ರೆ ಬ್ಯಾಸ್ಗಿ ಒಳಗೆ ಬಿಟ್ಟು ನಾರ್ಮಲ್ ಟೈಮ್ ಒಳಗೆ ಬರ್ರಿ ನೀವು. ಯಾಕಂದ್ರೆ ಬ್ಯಾಸ್ಗೆ ಭಾಳ ಬಿಸಿಲು ಇರುತ್ತೆ, ಆಗಂಗಿಲ್ಲ. ಸೊ ಈ ಥರ ಸೀಸನ್ಗೆ ಬಂದರೆ ನಿಮ್ಗೆ ಈ ಥರ ದರ್ಶನನೂ ಸಿಗುತ್ತೆ. ಆಮೇಲೆ ನೀವು ಈ ಥರ ಎಲ್ಲ ಪ್ರಸಾದನೂ ತೊಗೊಂಡು ಹೋಗ್ಬೋದು. ಆ ವ್ಯವಸ್ಥೆನೂ ಇರುತ್ತೆ. ನನ್ನ ಸೊಸಿನೂ ಅವಾಗಿಂದ ಮಾತಾಡ್ತೀನಿ ಅಂತಾಳ. ಆಕಿನ ಏನೋ ಹೇಳ್ತಾಳ ಅಂತ ಕೇಳೋನಿರ್ರಿ. ಎಲ್ಲಾರು ಪ್ರಸಾದ ತಗೊಳ್ಳೋಣ ಬರ್ರಿ. ನಿಮ್ಮನ್ನೆಲ್ಲಾನು ಕರೆ ಅಂತಾಳಕ್ಕೆ ಬರ್ರಿ ಎಲ್ಲರೂ ಪ್ರಸಾದ ತಗೊಳ್ಳೋಣ ಅಂತಂದು ಹೇಳಿ. ಸೊ ಆ್ಯಂಡ್ ಇವತ್ತಿನ ಪ್ರಸಾದ ಏನಿತ್ತಪ್ಪ ಅಂತಂದ್ರೆ ಸಜ್ಜಿಕಾಯಿ ಇತ್ತು. ಅದಾದಮೇಲೆ ಅನ್ನ ತಿಳಿ ಸಾರು ಮತ್ತು ಅನ್ನ ಮಜ್ಜಿಗೆನೂ ಕೊಟ್ಟರು ಅವರು. ನೋಡ್ಬೋದು ಇಲ್ಲೇ. ಹಾಯ್, ಈಗ ನಾನಿಲ್ಲಿ ಒಂದು ಹೊಂಡ ತೋರಿಸ್ತಿದ್ವಿ. ಅದ್ರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಏನಂತ. ನಾನು ಕೇಳ್ತೀನಿ, ನಾನು ಯಾಕೆ ಆ ಹೊಂಡ ಹಿಂಗೆ ಖಾಲಿ ಐತಿ, ಅದ್ರದ್ದು ವಿಶೇಷ ಏನು, ಯಾವಾಗ ಜಾತ್ರೆ ಆಗುತ್ತೆ, ಜಾತ್ರೆ ದಿನ ಯಾವ ಥರ ಏನು ಇದ್ರದ್ದು ವಿಶೇಷದಿಂದ ಮಾಡ್ತಾರೆ ಅಂತಲೂ ಕೂಡ ನಮ್ಮ ಮಮ್ಮಿ ಕಡೆ ನಾವು ಕೇಳೋಣ. ಸೊ ಬರ್ರಿ ಏನು ಹೇಳ್ತಾರಂತ ನೋಡೋಣ. ಬಾದಾಮಿ ಶ್ರೀ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನ ಇದು ಬನಶಂಕರಿ ದೇವಸ್ಥಾನ ಎದುರುಗಡೆ ಕುಂತೇವಿ. ಆ ಎದುರುಗಡೆನೇ ಒಂದು ಹೊಂಡ ಐತಿ. ಆ ಹೊಂಡದ ಮುಂದೆ ಕುಂತೇವಿ. ಈ ಹೊಂಡ ಇದು ಮಳೆಗಾಲದಾಗ ತುಂಬಿರ್ತೈತಿ. ಮಳೆಗಾಲದಾಗ ಫುಲ್ಲ ನೀರು ಇರ್ತೈತಿ. ಆಮೇಲೆ ಈಗ ಸೆಂಟ್ರಲ್ನೊಳಗೆ ನೀರು ಅದಾವಲ್ಲ, ಅವು ಈಗ ಮಳೆ ಕಡಿಮೆ ಇರೋದು ಅಷ್ಟೇ ಇರ್ತಾವೆ. ಎದುರುಗಡೆ ಒಂದು ದೇವಸ್ಥಾನ ಐತಿ. ಆಮೇಲೆ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಮಕ್ಕಳಿಲ್ಲದವರು ಮಕ್ಕಳ ಸಲುವಾಗಿ ಮಕ್ಕಳು ಆಗಲಿ ಅಂತ ಬೇಡ್ಕೊಂಡು ನಾವು ನಿನಗೆ ತೆಪ್ಪಕ್ಕೆ ಬಿಡ್ತೇನೆ ಅಂತ ಬೇಡ್ಕೊಂಡಿರ್ತಾರೆ. ಹಂಗಾಗಿ ಮಕ್ಕಳು ಆದಮೇಲೆ ನಂತರ ಇಲ್ಲೇ ಜಾತ್ರೆ ಆಗಿ ಮರುದಿವ್ಸ ಇಲ್ಲೆಲ್ಲ ಫುಲ್ಲ ನೀರು ಇರ್ತೈತಿ. ಬಾಳೆ ದಿಂಡಿಯಿಂದ ತೊಟ್ಲ ಟೈಪ್ ಮಾಡಿರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಬೇಡ್ಕೊಂಡಂಥ ಮಕ್ಕಳಾದವ್ರು ಆದ ನಂತರ ಇಲ್ಲಿ ಬಂದು ಈ ದಡದಿಂದ ಆ ದಡಿಗೆ ಹೋಗಿ ತಾನೇ ಹೋಗಿ ಮತ್ತು ಹೊಳ್ಳಿ ಈ ದಡಕ್ಕೆ ಬರ್ತೈತಿ. ಇದೇ ಈ ಹೊಂಡದ ವೈಶಿಷ್ಟ್ಯ. ಎಲ್ಲರಿಗೂ ಈ ವಿಶೇಷದ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಬಟ್ ನನಗೆ ಇಷ್ಟು ಗೊತ್ತಿಲ್ಲ ಇದ್ರ ವಿಶೇಷದ ಬಗ್ಗೆ. ಅದಕ್ಕೆ ನಮ್ಮ ಮಮ್ಮಿಯವರ ಹೇಳಿದ್ರು. ಹೊಂಡದ ಹತ್ರ ಪೂಜೆ ಮಾಡ್ತಿದ್ದಾರೆ, ಅಲ್ಲಿ ಬೇಡ್ಕೊಂಡಿದ್ದಾರೆ. ಯಾವ ಥರ ಪೂಜೆ ಮಾಡ್ತಾರಂತ ದೂರದಿಂದನೇ ನಾನು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಅವರು ಬೇಡ್ಕೊಂಡಿರ್ತಾರಲ್ವ ಏನಾದರೂ ಆಗ್ಬೇಕಂತ ಹೇಳಿ. ಆಮೇಲೆ ಇದು ಹೊಂಡ ಮಧ್ಯೆ ಬಂದೈತಲ್ಲ, ಇದು ನಡಕ್ಕೆ ಬಂದಿರೋದು ಉಗಮ ಸ್ಥಾನ. ಅಲ್ಲೇನಾರು ಬೇಡ್ಕೊಂಡ್ರು ಆಗುತ್ತೆ ಅಂತ ಹೇಳಿ ತಾವೇನು ಬೇಡ್ಕೊಂಡಿರ್ತಾರ, ತಾವೇನು ಸಲ್ಲಿಸ್ಬೇಕು ಅಂದಿರ್ತಾರ, ಬಂದು ಪೂಜೆ ಮಾಡಿ ಹರಕೆಯನ್ನು ತೀರಿಸ್ತಾರ. ನನಗೇನು ಬೇಡ್ಕೊಂಡಿದ್ದು ಏನಾರು ಆಯ್ತಂದ್ರೆ ಅವ್ರ ಹರಕೆ ಮುಟ್ಟಿಸ್ತಾರ. ಈ ಥರ ಬಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಹೆಂಗೈತೆ ಅಂತ ಹೇಳಿ. ಫುಲ್ ಝೂಮ್ ಹಾಕಿದ್ದೀನಿ ನಾನು, ಯಾಕಂದ್ರೆ ನಾವು ಅಲ್ಲಿ ಡೌನ್ ಅಂದರೆ ಇಲ್ಲಿಂದ ಫುಲ್ ಈ ಥರ ಉದ್ದ ಡೌನಿಂದ ಹೋಗ್ಬೇಕು ನಾವು. ಇಲ್ಲಿ ಒಂದಿಬ್ರು ಹುಡುಗರು ಹೊಂಟಾರ. ನಿಮ್ಗೆ ಡಿಸ್ಟೆನ್ಸ್ ಒಳಗೆ ತೋರಿಸ್ತೀನಿ ನಾನು ಎಷ್ಟು ಡಿಸ್ಟೆನ್ಸ್ ಆಗ್ತೈತೆ ಅಂತ ಹೇಳಿ. ಇಷ್ಟು ಸ್ಟೆಪ್ಸ್ ಅದಾವೆ, ಇಷ್ಟು ದೂರ. ನನ್ನ ಸೊಸಿ ಬಿಟ್ರೆ ಈಗ ಹೋಗೋನ್ ಬಾ ಅಂತ ಹಠ ಹಿಡ್ದಾಳ. ಬಟ್ ಇಲ್ಲೆಲ್ಲ ಕಲ್ಲೆಲ್ಲ ಜಾರ್ತಾವು, ಗ್ರಿಪ್ ಇಲ್ಲೇ. ಆವಾಗಿನ ಕಾಲದಾಗ ಹೆಂಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಇಲ್ಲಿ ಕೆತ್ತನೆ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿ ನೋಡ್ರಿ, ಇಲ್ಲೇ ಈ ಥರ ಹೋಗಿ ಅವ್ರನ್ನ ಅದೇನಿತ್ತು ಹರಕೆ ಸಲ್ಲಿಸಿ ಮತ್ತೆ ರಿಟರ್ನ್ ಬರತ್ತಾರ ಅವರು. ಬರತ್ತಾರ. ಒಂದು ಮಾತು ನಾನು ಅವ್ರಿಗೆ ಕೇಳ್ತೀನಿ, ಎದಕ್ಕೆ ಏನು
ಅಕ್ಕರ ಇಲ್ಲಿ ಎಲ್ಲಿ ಹೊಂಡಕ್ ಹೋಗಿದ್ರಲ್ಲ ಏನ್ ಎದಕ್ ಹೋಗಿದ್ರಿ ನೀವು? ಏನ್ ಪೂಜ್ರಿ ಅದ? ಹೊಳಿಂಗವನ್ ಪೂಜ್ರಿ. ಹೊಳಿಂಗಾವ್ ಪೂಜಾರಿ ಅದ. ಹ್ಞೂನ್ರಿ. ಇಲ್ಲಿಯವ್ರನ್ರಿ ನೀವು? ನಾವು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಪುಣಸ್ಯಾರ ಹೌದನ್ರಿ ವರ್ಷ ಬರ್ತೀರಾ ಹೆಂಗ? ಬರ್ತಾವ್ರಿ. ನಮ್ಗ ಯಾವಾಗ ಅನ್ಸ್ತೈತಿ ನೋಡ ಅವಾಗ ಬರ್ತಾವ್. ಹೆಂಗ ಅನ್ಸೈತ್ರಿ ದೇವಿದ ಏ ಮಹಿಮೆ ಬಗ್ಗೆ? ನಮ್ಗ ಎಲ್ಲಾ ಒಳ್ಳೇದಾಗೈತ್ರಿ. ಹೌದಾ? ಹೌದು. ಇಲ್ಲಿ ಒಬ್ರ ಅಣ್ಣಾರ್ನು ಕೇಳ್ತೀನಿ. ಹೊಳಿಗಂಗಾ ಪೂಜೆ ಹೌದಾ ರೀ? ಏನೇನ್ ಮಾಡಿದ್ರಿ ಪೂಜಾ ಅಂದ್ರ? ನಾ ದೂರದಿಂದನೇ ವಿಡಿಯೋ ಮಾಡಿದ್ನ್ಯಾ ನಿಮ್ಗ ಕೇಳ್ದನ ಇಲ್ಲಿಂದನ. ಅದೇ ರೀ ಮೇಡಮ್ ಎಡಿ ಹೋಗಿದ್ರಿ ಎಡಿ ತಗೊಂಡೋಗಿ ಹೊಳಿಗಂಗಾ ಎಡಿ ಬಿಟ್ಟು ಹೌದಾ? ಕೈ ಒಡ್ಸ್ಕೊಂಡ್ ಬಂದ್ರಿ? ಹೆಂಗ್ ಚಲೋ ಅನ್ಸೈತಲ್ಲ ರೀ? ಚಲೋ. ನಮ್ಗ ಒಳ್ಳೇದಾಗೈತ್ರಿ. ಒಳ್ಳೇದಾಗೈತಲ್ಲ? ಒಳ್ಳೇದಾಗೈತ್ರಿ. ನಡ್ಕೊಂಡ್ ಹೋಗೋರ್ಗೆ ಹೆಂಗೈತ್ರಿ ಬರೋದ್? ಒಳ್ಳೇದೈತ್ರಿ. ಒಳ್ಳೇದೈತಿ. ಬರ್ರಿ ಅಂತೀರೇನ್? ಬರ್ರಿ. ಒಳ್ಳೇದಾಕತ್ರಿ. ಅಕ್ಕಿಗ್ ಬೇಡ್ಕೊಂಡದ್ದು ಒಳ್ಳೇದ. ಆಯ್ತ್ರಿ. ಥ್ಯಾಂಕ್ಸ್ ರೀ. ಚಾನಲ್ ಮೇಡಮ್ ಕೇಳಿದ್ರಲ್ಲ ಅವರು ಸ್ವಲ್ಪ ಮಧ್ಯಾಹ್ನ ಮ್ಯೂಟ್ ಮಾಡಿದೆ. ಯಾಕಂದ್ರೆ ಅವರು ನಿಮ್ಮ ಚಾನಲ್ ಯಾವ್ದ್ರಿ ಅಂತ ಕೇಳ್ತಾರೆ. ಯಾಕಂದ್ರೆ ಖುಷಿ ಅವ್ರಿಗೆ ಏನಾರ ಒಂದು ನಾವು ಈ ಥರ ಯೂಟ್ಯೂಬ್ ಒಳಗೆ ಹಿಂಗೆ ವಿಡಿಯೋ ಮಾಡತ್ತಾರ ಅಂತಂದ್ರೆ ಅವರು ನೋಡ್ಬೇಕು ಅನ್ನೋದು. ಸಸಿ ಮುದ್ದಂತ ಜಗ್ ಮಾಡ್ತೀನಿ ನಾನು ಆಕಿಗೆ. ಆಕಿ ನನಗೆ ಈಗ ಬೇಕತ್ತಿ ಹೋಗು ನನಗೆ ಹೋಗೇ ಬರೋಣ ಅಂತಂದು ಜಗ್ ಆಟಾಡಿ ಆತಾಳ. ಅದ್ರಾಗ ಬೇರೆ ಅವ್ರು ಬಂದ್ಬಿಟ್ರು ಹುಷಾರಂಗೆ ಹೋಗಿ ಬಾ ಒಂದಿಟ್ಟು ನಿಧಾನಕರ ಹೋಗುನು ಹೋಗಿ ಬರೋಣ ಅಂತಂದು ಆಟಾಡಿ ಆತಾಳ. ಆಕೆ ಏನೋ ಹೇಳ್ತಾಳಂತ ಕೇಳ್ರಿ. ನಾವು ಹೊಂಡ ನೋಡಕ್ ಹೊಂಟೀವ್ರಿ, ನೀವು ಬರ್ತೀರೇನ್ರಿ? ಬರ್ತಾರ್ರಿ ಅವರು. ಬರ್ರಿ ನಾವು ಹೋಗೋಣ. ಎಷ್ಟು ಆಗುತ್ತಾ ಅಷ್ಟು ನಾನು ಅಷ್ಟು ವಿಡಿಯೋನ ನನ್ನ ವಾಯ್ಸ್ ಎಷ್ಟು ಕ್ಲಾರಿಟಿ ಅಲ್ಲಿ ತನಕ ಬರುತ್ತಾ ಅಲ್ಲಿ ತನಕನೂ ನಾನು ನಿಮ್ಗೆ ಕೇಳಿಸ್ತಾ ಹೋಗ್ತೀನಿ. ಇಲ್ಲೇ ಈ ಥರ ಇಷ್ಟೆಲ್ಲ ಸ್ಟೆಪ್ ಐತಿ ಇಲ್ಲಿ. ಸೊಸಿದಂತೂ ಹೇಳಾಕಲ್ಲ ನಾನು. ಹಗುರ್ ಕೇಳಿ. ಹಾಂ ಜಿಗಿ ಜಿಗಿ ಜಿಗಿ. ಹಾಂ ಕರೆಕ್ಟ್. ಇರಿ ಹೋಗ್ಬೇಡ. ಖುಷಿನ ಖುಷಿ ಆದ್ರೆ ನಾ ಮಾತಾಡೋತನ ಆಕಿ ಮಾತಾಡಂಗಿಲ್ಲ. ಯಾಕಂದ್ರೆ ಮನ್ಯಾಗ ಕಂಡೀಷನ್ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟಿವಿ ಆಕಿಗೆ. ಇಲ್ಲಾಂದ್ರೆ ಎಷ್ಟು ಮಾತಾಡ್ತಾಳಂದ್ರೆ ಒಂದು ದಿನ ಆಕಿನ ಜೊತೆ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಭಾಳ ಅಂದ್ರೆ ಭಾಳ ಚೂಟ್ ಇದ್ದಾಳೆ. ಇಲ್ಲೇ ಈ ಕಡೆ ಹೊಳ್ಳು ನೀ ಕಾಣ್ಬೇಕಿಲ್ಲ ಮತ್ತು ಅವ್ರಿಗೆ ಆಗೆಲ್ಲ ಅಂದೆಲ್ಲ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಾನು ಇದನ್ನ ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಇರಬಾರ್ದು, ಏನಾರ ಒಂದು ಮಾಡಬೇಕು. ಬಾ ಅವ್ರು ನಿಂಗೆ ನೋಡ್ತಾರೆ. ನೋಡಿಕಿ ಹುಡುಗಿ ಹಿಂಗೆ ಅಂತಾಳ ಅಂತೇಳಿ ಖುಷಿ ಆಕಿಗೆ ಓಡ್ತಾಳ ಹಂಗ ಒಂದ ಸಮನ. ಅದಕ್ಕೆ ಅಷ್ಟು ಎತ್ತರ ಐತಿ ಮೆಟ್ಲು. ಹೌದ್ರಿ. ರಕ್ಷಾ ಈಗ ಹೊಂಟೀವಿ ನಾವೀಗ ಮುನ್ಕ ತಗೊಡು. ಆಕಿಗೆ ಪಾಪ ಖುಷಿ ಅಂದ್ರೆ ಖುಷಿ. ಅವಾಗಿಂದನು ನಂದು ವಿಡಿಯೋ ಮಾಡು ಅಂತಂತಾಳ. ನಡಿ ನಿಧಾನಕ ಹತ್ತತಾಳ. ಅದು ಹೆಂಗೆ ಹತ್ತತಾಳೋ ಏನು ಆಕಿದ ಭಯ ನನಗೆ. ನಿಧಾನಕ್ಕೆ ಹತ್ತು. ಇಲ್ಲೇ ಮೆಟ್ಲೆಲ್ಲ ಫುಲ್ ಹೈಟ್ ಅದಾವ್ರಿ. ಇಲ್ಲಿ ಭಾಳ ಹೈಟ್ ಅದಾವ್ರಿ ಇಲ್ಲಿ ಮೆಟ್ಲ ಹತ್ತಕ್ಕಾಗೋದಿಲ್ಲ. ಸೊ ವೀಕ್ಷಕರೇ, ನಾವು ಹೊಂಡ ಎಲ್ಲ ನೋಡಿಕೊಂಡು ಇವತ್ತಿನ ನನ್ನ ಭಾಗ 1 ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರದ್ದು ಭಾಗ 2 ಇನ್ನೂ ಬ್ಯಾಲೆನ್ಸ್ ಇದೆ, ಅದನ್ನು ನೋಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್.